ಹಣ ಬಲವಿದ್ರು ಜನ ಬಲ ಬೇಕು. ಏನೇ ಒಂದು ಪ್ರಾಬ್ಲಮ್ ಬಂದ್ರು ಸಹ ನಮ್ಗೆ ಒಂದು ಧೈರ್ಯ ಉಂಟು, ನಮ್ಗೆ ಒಂದು ಪ್ರೊಟೆಕ್ಷನ್ ಇದ್ದಾಗಿ ನಾವು ಸಂಘದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಕೂಡ ತಕ್ಷಣ ಒಂದು ನಮಗೆ ಪರಿಹಾರ ಸಿಗ್ತದೆ. ಸಂಘದ ಸದಸ್ಯನಾಗಿದ್ದೇನೆ ಹಾಗೂ ನಾನು ಈ ಸಂಘಕ್ಕೆ ಬರುವ ಮುಂಚೆ ನನ್ಗೆ ಏನು ಅಷ್ಟು ಅನುಭವ ಇರ್ಲಿಲ್ಲ. ಯಾಕೆಂದ್ರೆ ನನ್ನ ಯಜಮಾನರಿದ್ರು, ಅವರೆಲ್ಲ ಮನೆಯ ಕೆಲಸ ಕಾರ್ಯಗಳು ನೋಡಿಕೊಳ್ಳುತ್ತಿದ್ರು. ಅವರು ಹೋದ ನಂತರ ತುಂಬಾ ಕಷ್ಟವಾಯ್ತು ನನ್ಗೆ. ಅಂದ್ರೆ ಹಣ ಬಲವಿದ್ರು ಜನ ಬಲ ಬೇಕು. ಹಾಗೆ ನಮ್ಗೆ ಜೀವನಕ್ಕೆ ಹೋಗುವಂತಹ ಮಾಹಿತಿಗಳು ಕೂಡ ಬೇಕು. ಹಾಗೆ ಈ ಸಂಘಕ್ಕೆ ನಾನು ಸೇರಿದ ನಂತರ ನನಗೆ ತುಂಬಾ ಒಳ್ಳೇದಾಯ್ತು. ಮತ್ತೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಸಹ ನಮ್ಗೆ ಒಂದು ಧೈರ್ಯ ಉಂಟು. ಅಂದ್ರೆ ನಮ್ಮ ಸಂಘ ಉಂಟು, ನಮ್ಮ ಸಂಘದಲ್ಲಿ ನಮ್ಮ ಸಂಯೋಜಕರಾದ ಆಂಟನಿ ಅವರಿದ್ದಾರೆ. ಅವರ ಹತ್ರ ಏನಾದ್ರು ಹೇಳಿದ್ರೆ ತಕ್ಷಣ ಪರಿಹಾರ ಸಿಗ್ತದೆ ಎಂಬ ನಮ್ಗೆ ಒಂದು ಧೈರ್ಯ ಭರವಸೆ ಮೂಡಿದೆ. ಹಾಗೂ ನಾವೊಂದು ಯಾರ ಹತ್ರ ಸಹ ಒಂದು ನಾವು ಸಂಘದಲ್ಲಿ ಮಹಿಳಾ ಸಂಘದಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಗೌರವ ಸಹ ನಮ್ಗೆ ಉಂಟು. ಆ ಸಂಘದಲ್ಲಿ ಇದ್ದೀರಾ ನೀವು ಅಂತ ಕೇಳ್ತಾರೆ. ಅದು ನಮ್ಗೆ ಒಂದು ಪ್ರೊಟೆಕ್ಷನ್ ಇದ್ದಾಗಿ ನಾವು ಸಂಘದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಒಂದು ಧೈರ್ಯ ನಮ್ಗೆ. ಮತ್ತೆ ನಾನು ನಮ್ಮದೇ ಕಷ್ಟ ದೊಡ್ಡದು ಅಂತ ನಾನು ಎಣಿಸ್ತಿದ್ದೆ. ಆದ್ರೆ ಈ ಸಂಘಕ್ಕೆ ಬಂದ ನಂತರ ನಮಗಿಂತ ಕಷ್ಟದಲ್ಲಿ ಹಣ ಬಲವಿಲ್ಲದೆ ಜನ ಬಲವಿಲ್ಲದೆ ಯಾವ ರೀತಿಯೊಂದು ಮಹಿಳೆ ಅವರ ಮಕ್ಕಳನ್ನು ಸಾಕಿ ಸಲಹುತ್ತಾ ಇದ್ದಾರೆ, ಎಷ್ಟು ಧೈರ್ಯದಲ್ಲಿ ಇದ್ದಾರೆ ಅಂತ ನಂಗೆ ಅನುಭವ ಸಹ ಅದು ಕಂಡಿತು. ಹಾಗಾಗಿ ನಮ್ಮ ಕಷ್ಟ ಏನೂ ಇಲ್ಲ ಅಂತ ನಮ್ಗೆ ಅನಿಸಿತ್ತು. ಹಾಗೆ ಹಣ ಬಲದ ಒಟ್ಟಿಗೆ ಜನ ಬಲವೂ ಬೇಕು, ಎಲ್ಲವೂ ಬೇಕು. ಹಾಗೆ ಈ ಸಂಘದಲ್ಲಿ ನಮ್ಗೆ ಏನೇ ಒಂದು ಹಣದ ಬಗ್ಗೆ ಒಂದು ಏನಾದ್ರು ತೊಂದರೆ ಬಂದ್ರು ಕೂಡ ತಕ್ಷಣ ಒಂದು ನಮಗೆ ಪರಿಹಾರ ಸಿಗ್ತದೆ. ಹಾಗೆ ತುಂಬಾ ಒಳ್ಳೇದಿದೆ ಸಂಘ ಅಂತ ನನ್ನ ಅನುಭವ.